ಒಂದೇ ಒಂದು ವರದಿಗೆ ಪಾಲಿಕೆ ಅಧಿಕಾರಿಗಳು ಅಲರ್ಟ್. ರಸ್ತೆಯಲ್ಲಿದ್ದ ಗುಂಡಿಗಳನ್ನು ಮುಚ್ಚಿದ ಪಾಲಿಕೆ. ಎಸ್, ಪ್ರಜಾಶಕ್ತಿ ಟಿವಿ ಸ್ಥಳೀಯ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದ್ದು ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಅದೆಷ್ಟೋ ಸುದ್ದಿಗಳನ್ನ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿ ಬಿತ್ತರದ ಬಳಿಕ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡಿಕೊಡ್ತಾ ಇದೆ. ಅದರಂತೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ತುಮಕೂರು ನಗರದ ಉಪ್ಪಾರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳ ಬಗ್ಗೆ ಪ್ರಜಾಶಕ್ತಿ ಟಿವಿ ಬೆಳಕು ಚೆಲ್ಲಿದ್ದು ವರದಿ ಬಿತ್ತರದ ಬಳಿಕ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಗುಂಡಿಗಳಿಗೆ ಮುಕ್ತಿ ನೀಡುವ ಕೆಲಸ ಮಾಡಿದ್ದಾರೆ. ತುಮಕೂರು ನಗರದ ಉಪ್ಪಾರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಸುಮಾರು ತಿಂಗಳಿನಿಂದ ಗುಂಡಿಗಳು ಬಿದ್ದಿದ್ದು ನಿತ್ಯ ಸವಾರರಿಗೆ ಸಂಕಷ್ಟ ಉಂಟಾಗಿತ್ತು. ಅಲ್ಲದೆ ಗುಂಡಿಗಳಲ್ಲಿ ಜನರು ಬಿದ್ದು ಆಸ್ಪತ್ರೆ ಪಾಲಾಗ್ತಾ ಇದ್ರು. ಈ ಬಗ್ಗೆ ಪಾಲಿಕೆಗೆ ಅದೆಷ್ಟೋ ಬಾರಿ ಸಾರ್ವಜನಿಕರು ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿರ್ಲಿಲ್ಲ. ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳಿಂದ ಇಲ್ಲಿನ ನಿವಾಸಿಗಳು ಮಾತ್ರ ರೋಸಿ ಹೋಗಿದ್ರು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯು ಸಾಲು ಸಾಲು ವರದಿ ಮಾಡಿದ್ದು, ವರದಿ ಮಾಡಿದ ಬಳಿಕ ಎಚ್ಚೆತ್ತು ಅಧಿಕಾರಿಗಳು ಉಪ್ಪಾರಹಳ್ಳಿ ಮುಖ್ಯ ರಸ್ತೆಗೆ ಬಿದ್ದಿದ್ದ ಗುಂಡಿಗಳನ್ನ ಮುಚ್ಚಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಮಕೂರಿನ ಗುಂಡಿ ಗಂಡಾಂತರದ ಸ್ಟೋರಿ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರ ಸುದ್ದಿ ಬಿತ್ತರಿಸ್ತಾ ಬರ್ತಾ ಇದೆ. ಅದೇ ರೀತಿ ಉಪ್ಪಾರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಗುಂಡಿ ಗಂಡಾಂತರ ಅಂತ ಸುದ್ದಿ ಬಿತ್ತರಿಸಿದ್ವಿ. ಈಗ ಇಂಪ್ಯಾಕ್ಟ್ ಆಗಿರುವಂಥದ್ದು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ರಸ್ತೆಗೆ ಡಾಂಬರೀಕರಣ ಮಾಡಿರುವಂಥದ್ದು, ಬಿದ್ದಿದ್ದಂತಹ ಗುಂಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಅಂತ ನೋಡೋದು. ಕಳೆದ ತಿಂಗಳು ಇದೇ ನಿಮ್ಮ ಪ್ರಜಾಶಕ್ತಿ ಟಿವಿ ಸ್ಥಳದಿಂದಲೇ ನೇರ ದೃಶ್ಯ ತೋರಿಸುವ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿತ್ತು. ನಿಜಕ್ಕೂ ಸಹ ಈ ಗುಂಡಿಗಳಿಂದ ಸಾಕಷ್ಟು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮುಚ್ಚಿ ಅಂತ ಪ್ರಜಾಶಕ್ತಿ ಟಿವಿ ಕರೆ ಕೊಟ್ಟಿತ್ತು. ಅದೇ ರೀತಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಒಟ್ಟಾರೆ ಈಗ ಎಚ್ಚೆತ್ತುಕೊಂಡು ಈಗ ಗುಂಡಿಗಳನ್ನು ಮುಚ್ಚಿರುವಂಥದ್ದು. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.